ಬೆಂಗಳೂರಿನಲ್ಲಿಯೂ ರೋಡಿಗಳಿದೆಯಾ ಟ್ರಾಮ್ ಮೆಟ್ರೋ? ಹೌದು, ಯಾವುದಿದು ಟ್ರಾಮ್ ಮೆಟ್ರೋ? ಇದನ್ನ ಯಾಕೆ ಈ ವಿಷಯ ಇವಾಗ ಚರ್ಚೆ ಆಗ್ತದೆ? ಬೆಂಗಳೂರಿಗೆ ಇದು ಏನಕ್ಕೆ ಬೇಕು? ಬೆಂಗಳೂರಿಗೆ ಏನಕ್ಕೆ ಇದು ರೋಡಿಗೆ ಇಳಿಯತ್ತೆ ಅಂತಂದ್ರೆ, ಸಂಸದ ತೇಜಸ್ವಿ ಸೂರ್ಯ ಅವರು ಡಿಸಿಎಂ ಡಿಕೆಶಿ ಅವರ ಜೊತೆ ಈ ಒಂದು ಟ್ರಾಮ್ ಸಾರಿಗೆಯ ಬಗ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಚರ್ಚೆಯನ್ನ ಮಾಡಿದ್ದಾರೆ. ಈ ಟ್ರಾಮ್ ಸಾರಿಗೆ ಬೆಂಗಳೂರಿಗೆ ಏನಕ್ಕೆ ಬೇಕು? ಮೊದಲಿಗೆ ಈ ಟ್ರಾಮ್ ಸಾರಿಗೆ ಅಂದ್ರೇನು? ಇದು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಇದನ್ನ ಬಳಸ್ತಾರೆ. ಒಂಥರ ರೈಲಿನ ತರನೇ ಇದು, ಬಟ್ ರೈಲ್ ಹಳಿಗಳಲ್ಲಿ ಓಡುತ್ತೆ, ಇದು ರೋಡ್ ನಲ್ಲಿ ಓಡುತ್ತೆ. ಇಷ್ಟು ನಿಮ್ಗೆ ಐಡಿಯಾ ಇದೆ ಅನ್ಕೋತೀನಿ. ಸಾರ್ವಜನಿಕ ಒಂದು ಸಾರಿಗೆಯ ವ್ಯವಸ್ಥೆ ಟ್ರಾಮ್ ಸಾರಿಗೆ ಆಗಿದೆ. ಅಂದ್ರೆ ಇಲ್ಲಿ ಪಬ್ಲಿಕ್ ಓಡಾಡ್ತಾರೆ, ಸಾರ್ವಜನಿಕರು ಏನ್ ಮಾಡ್ತಾರೆ ಅಂತಂದ್ರೆ ದಿನನಿತ್ಯ ಯಾವ ರೀತಿ ನಾವು ಮೆಟ್ರೋ ಮತ್ತು ಬಸ್ ಗಳನ್ನ ಉಪಯೋಗಿಸ್ಕೊಳ್ತೀವೋ ಈ ಟ್ರಾಮ್ ಸಾರಿಗೆ ಕೂಡ ಅದೇ ರೀತಿಯಾಗಿ ವರ್ಕ್ ಮಾಡುತ್ತೆ. ಆದ್ರೆ ಇದು ವಿದ್ಯುತ್ ಚಾಲಿತವಾಗಿದೆ ಅಂತ ಕೂಡ ಹೇಳ್ಬೋದು. ಇದು ರಸ್ತೆಯ ಮೇಲೆ ಅಳವಡಿಸಿರುವ ಟ್ರ್ಯಾಕ್ ಗಳ ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ಸಂಚರಿಸುತ್ತೆ. ಬೆಂಗಳೂರು ಅಂತ ದೊಡ್ಡ ಸಿಟಿಗೆ ಏನಾಗುತ್ತೆ ಅಂದ್ರೆ ಈ ಟ್ರಾಮ್ ಸಾರಿಗೆ ಅತ್ಯವಶ್ಯಕವಾಗಿದೆ. ಇನ್ನೊಂದು ಹೆಚ್ಚಿನ ಒಂದು ಅನುಕೂಲ ಏನ್ ಮಾಡ್ಕೊಡತ್ತೆ ಅಂದ್ರೆ ವಾಯು ಮಾಲಿನ್ಯವನ್ನ ಇದು ಕಡಿಮೆ ಮಾಡ್ಕೊಡತ್ತೆ, ಒಂಥರ ಪರಿಸರ ಸ್ನೇಹಿ ಅಂತ ಕೂಡ ಹೇಳಬಹುದು. ಇನ್ನೊಂದು ಬಸ್ಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಉಪಯೋಗಿಸ್ತಾರೆ. ಒಂಥರ ಸ್ಟ್ರೀಟ್ ಕಾರ್ ಅಂತ ಇದಕ್ಕೂ ಇನ್ನೊಂದು ಹೆಸರಿದೆ, ಸ್ಟ್ರೀಟ್ ಕಾರ್ ಅಂತ ಇದಕ್ಕೆ ನಾವು ಕರಿತೀವಿ ಕೂಡ. ಹಾಗೆ ಬೆಂಗಳೂರಿನ ಮೆಟ್ರೋದಲ್ಲಿ ಸುಮಾರು 10 ಲಕ್ಷ ಜನರು ಏನ್ ಮಾಡ್ತಾರೆ ಅಂತಂದ್ರೆ 95 ಕಿಲೋಮೀಟರ್ಗೆ ಸಂಚರಿಸ್ತಾರೆ. ಇದನ್ನ ತಂದ್ಬಿಟ್ರೆ ಇನ್ನು 15-20 ಸಾವಿರ ಜನ ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸರಾಗವಾಗಿ ಅವರನ್ನ ಇದರಲ್ಲಿ ಸಂಚಾರಗೊಳಿಸಬಹುದು ಅಂತಕ್ಕಂಥದ್ದು ತೇಜಸ್ವಿ ಸೂರ್ಯ ಅವರ ಒಂದು ಯೋಜನೆ. ಇದನ್ನ ಇವ್ರು ಬೇರೆ ಬೇರೆ ದೇಶಗಳಲ್ಲಿ ಇದನ್ನ ಅಳವಡಿಸಿರುವುದನ್ನ ನೋಡಿ ನಮ್ಮ ದೇಶಕ್ಕೂ ಯಾಕೆ ಅಳವಡಿಸಬಾರದು ಅನ್ಕೊಂಡು ಡಿಸಿಎಂ ಡಿಕೆಶಿ ಅವರ ಹತ್ರ ಇದನ್ನ ಆಲ್ರೆಡಿ ಚರ್ಚೆಯನ್ನ ಮಾಡಿದ್ದಾರೆ. ಯಾವ ದೇಶಗಳಲ್ಲಿ ಇದು ಕಂಡು ಬರುತ್ತೆ ಅಂದ್ರೆ ಟ್ರಾಮ್ ಸಾರಿಗೆ ಟೋಕಿಯೋ, ಮೆಲ್ಬರ್ನ್, ಹಾಂಗ್ಕಾಂಗ್ ಮತ್ತು ಲಂಡನ್ ಗಳಲ್ಲಿ ಕಂಡು ಬರುತ್ತೆ. ಅದನ್ನ ಭಾರತಕ್ಕೂ ಕೂಡ ನಾವೇನ್ ಮಾಡ್ಬೇಕು ತರಬೇಕು. ಎಸ್ಪೆಷಲಿ ಬೆಂಗಳೂರು ಅಂತ ಸಿಲಿಕಾನ್ ಸಿಟಿಗೆ ಏನ್ ಮಾಡ್ಬೇಕು, ಈ ಟ್ರಾಮ್ ಸಾರಿಗೆಯನ್ನ ನಾವು ರೋಡ್ ಮೇಲೆ ತರಲೇಬೇಕು. ಸ್ವಲ್ಪ ದೂರ ಅಂದ್ರೆ ಪಕ್ಕದ ಏರಿಯಾದಿಂದ ನಮ್ಮ ಇನ್ನೊಂದು ಪಕ್ಕದ ಏರಿಯಾ ಹೋಗೋದಕ್ಕೆ ಇದೇನಾಗುತ್ತೆ ಅಂತಂದ್ರೆ ಉತ್ತಮವಾದ ವ್ಯವಸ್ಥೆ ಅಂತ ಕೂಡ ಹೇಳ್ಬೋದು. ಇನ್ನೊಂದು ಈ ಟ್ರಾಮ್ ಸಾರಿಗೆಗೆ ಫ್ಲೈಓವರ್ ಏನ್ ಕಟ್ಟಬೇಕಾಗಿಲ್ಲ, ಅಥವಾ ಗ್ರೌಂಡ್ ಫ್ಲೋರ್ ಕಟ್ಟಬೇಕಾಗಿಲ್ಲ, ಸ್ಟೇಷನ್ ಕೂಡ ಕಟ್ಟಬೇಕಾಗಿಲ್ಲ. ರೋಡ್ ಮೇಲೆ ಇದು ಹೋಗೋದ್ರಿಂದ ಯಾವುದೇ ಒಂದು ಭಾರಿ ಮೊತ್ತದ ಹಣವನ್ನ ಇದೇನ್ ಮಾಡಲ್ಲ ಅಂತಂದ್ರೆ ಖರ್ಚು ಮಾಡಿಸಲ್ಲ ಅನ್ನೋದು. ಈ ರಸ್ತೆ ಮೇಲೆ ನಡೆಯೋದ್ರಿಂದ ಸುಮಾರು 1 ಗಂಟೆಗೆ 12-15 ಸಾವಿರ ಜನರನ್ನ ಇದೇನ್ ಮಾಡುತ್ತೆ ಅಂತಂದ್ರೆ ಸಂಚಾರ ಮಾಡೋಕೆ ಅನುಕೂಲವಾಗಿದೆ. ಬೆಂಗಳೂರು ಮತ್ತಷ್ಟು ಅಭಿವೃದ್ಧಿಗೊಳ್ಳೋದಕ್ಕೆ ಈ ಟ್ರಾಮ್ ಸಾರಿಗೆ ಏನಾಗಬೇಕು ಅಂತಂದ್ರೆ ಬೆಂಗಳೂರಿಗೆ ಬರಲೇಬೇಕು ಅನ್ನೋದು ಪ್ರತಿಯೊಬ್ಬರ ಒಂದು ಆಸೆ ಆಗಿದೆ. ಹಾಗೆ ತೇಜಸ್ವಿ ಸೂರ್ಯ ಅವರು ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರಸ್ತಾಪ ಇವಾಗ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸಲು ಇಂತ ಹೊಸ ಯೋಜನೆಗಳು ಸಾಕಷ್ಟು ಜನರಿಗೆ ಅನುಕೂಲ ಆಗುವ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತವೆ ಅಂತ ಕೂಡ ಹೇಳ್ಬೋದು. ಇದು ಯಾವಾಗ ಬರುತ್ತೆ, ಯಾವಾಗ ಜನರು ಇದರ ಮೇಲೆ ಓಡಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡೋಣ. ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡ್ತಾ ಇದ್ದೀವಿ ವಿಜಯವಾಹಿನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.